ಅಧಿಕಾರದ ಹಿಂದೆ ಬಿದ್ದಿರುವ ಶಾಸಕ ದಿನಕರ್ ಶೆಟ್ಟಿ ಅವರು ಜೆಡಿಎಸ್ನಿಂದ ಬಿಜೆಪಿಗೆ ಬಂದವರು. ಈಗ ಬಿಜೆಪಿಯಲ್ಲಿ ನೆಲೆ ಇಲ್ಲ ಎಂಬ ಹತಾಶೆಯಿಂದ ಕಾಂಗ್ರೆಸ್ ಸೇರಲು ಯತ್ನಿಸಿದ್ದು, ನಾವಂತೂ ಅವರನ್ನ ಯಾವುದೇ ಕಾರಣಕ್ಕೆ ಪಕ್ಷಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಎಂದು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಸ್ಪಷ್ಟಪಡಿಸಿದರು. ಕುಮಟಾದಲ್ಲಿ ನಡೆದ ಕಾಂಗ್ರೆಸ್ ಪ್ರತಿಭಟನೆ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು, ಶಾಸಕ ದಿನಕರ್ ಶೆಟ್ಟಿ ಅವರು ಅಧಿಕಾರದ ಹಿಂದೆ ಬಿದ್ದವರು. ಹಿಂದೆ ಜೆಡಿಎಸ್ನಲ್ಲಿ ಇದ್ದ ಅವರು ಎಲ್ಲಿ ನೆಲೆ ಇಲ್ಲ ಎಂದು ತಿಳಿಯುತ್ತಿದ್ದಂತೆ ಬಿಜೆಪಿ ಸೇರ್ಪಡೆಯಾಗಿ ಮತ್ತೆ ಶಾಸಕರಾದರು. ಈಗ ಅವರ ಪಕ್ಷ ಮೈತ್ರಿಯಲ್ಲಿದೆ. ಬಹುಶಃ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಟಿಕೆಟ್ ಸಿಗುವ ಬಗ್ಗೆ ಗೊಂದಲ ಇರಬೇಕು. ಹಾಗಾಗಿ ಅವರು ಈಗಿನಿಂದಲೇ ಕಾಂಗ್ರೆಸ್ ಸೇರಲು ಪ್ರಯತ್ನ ನಡೆಸುತ್ತಿರಬಹುದು. ಆದರೆ ನಮ್ಮ ಸಿಎಂ ಅವರು ಹೇಳಿದಂತೆ ಅವರನ್ನು ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಅಂತ ಪ್ರಮೇಯವೂ ಎದುರಾಗುವುದಿಲ್ಲ. ಹತಾಶೆಗೊಳಗಾದ ಶಾಸಕರು ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಭಾಗವತ್ ಟೀಕಿಸಿದರು. ಇವರ ಮೈತ್ರಿ ಪಕ್ಷದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಅವರು ಧೈರ್ಯದಿಂದ ಈ ಬಾರಿ ನನಗೆ ಟಿಕೆಟ್ ಕೊಡುವ ಭರವಸೆಯನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನೀಡಿದ್ದಾರೆಂದು ಎಲ್ಲ ಕಡೆ ಹೇಳುತ್ತಿದ್ದಾರೆ. ಸೋನಿಯಂತೆ ಶಾಸಕರು ಧೈರ್ಯದಿಂದ ಎಲ್ಲಿಯಾದರೂ ಟಿಕೆಟ್ ಬಗ್ಗೆ ಮಾತನಾಡಿದ್ದಾರಾ? ಇಲ್ಲವಲ್ಲ. ಅವರಿಗೆ ಅವರ ಪಕ್ಷದ ಬಗ್ಗೆಯೇ ವಿಶ್ವಾಸ ಇಲ್ಲ. ಹತಾಶರಾದ ಅವರು ನಮ್ಮ ಪಕ್ಷಕ್ಕೆ ಬರಲು ಪ್ರಯತ್ನ ಮಾಡಿರಬಹುದು. ಆದರೆ ನಮ್ಮ ಹೈಕಮಾಂಡ್ ಹೇಳಿದಂತೆ ನಾವಂತೂ ಅವರನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮಾತೇ ಇಲ್ಲ ಎಂದು ಸ್ಪಷ್ಟಪಡಿಸಿದ ಭುವನ್ ಭಾಗವತ್ ಅವರು, ಶಾಸಕ ದಿನಕರ್ ಶೆಟ್ಟಿ ಅವರು ಯಾವಾಗಲೂ ದ್ವಂದ್ವದ ನೀತಿಗೆ ನೆಚ್ಚಿಕೊಂಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಏನು ಅನುದಾನ ನೀಡುತ್ತಿಲ್ಲ ಎಂದು ಹೇಳುತ್ತಾರೆ, ಇನ್ನೊಂದು ಕಡೆ ನಮ್ಮ ಕಾಂಗ್ರೆಸ್ ಸಚಿವ ಬಳಿ ಹೋದರೆ ಎಲ್ಲ ಕೆಲಸ ಮಾಡಿಕೊಡುತ್ತಾರೆ ಎಂದು ಬಹಿರಂಗ ಸಭೆಯಲ್ಲಿ ಹೊಗಳುತ್ತಾರೆ. ಈ ಹೇಳಿಕೆಯಲ್ಲಿಯೇ ಅವರ ದ್ವಂದ್ವ ನೀತಿಯನ್ನು ನಾವೆಲ್ಲ ಅರಿಯಬೇಕು. ಅವರು ಕೇವಲ ಅಧಿಕಾರದಾಹಿಗಳು. ಎಲ್ಲಿ ತಮಗೆ ಅಧಿಕಾರ ಸಿಗುತ್ತದೆ ಅಲ್ಲಿ ಮುಖ ಮಾಡುವ ಪ್ರವೃತ್ತಿಯವರದ್ದಾಗಿದೆ. 3 ಅವಧಿಗೆ ಶಾಸಕರಾದರೂ ಈ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು? ನಿರುದ್ಯೋಗ ಪರಿಹಾರಕ್ಕೆ ಏನಾದರೂ ಯೋಜನೆ ತಂದಿದ್ದಾರಾ? ಬರೀ ರಸ್ತೆ, ಚರಂಡಿ, ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿಗಳನ್ನು ಮಾಡಲು ಶಾಸಕರು ಬೇಕೇ? ಇದಕ್ಕೆ ಅಧಿಕಾರಿಗಳೇ ಸಾಕು. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಯಾಕೆ ಸಾಧ್ಯವಾಗಿಲ್ಲ ಎಂದು ಪ್ರಶ್ನಿಸಿದ ಭುವನ್ ಭಾಗವತ್ ಅವರು ಶಾಸಕರನ್ನ ಲೇವಡಿ ಮಾಡಿದರು. ಈಗ ನೀವು ಕೇಳಿದ್ದಕ್ಕೆ ನಾನು ಹೇಳಬೇಕಾಗ್ತದೆ, ಈ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಕೆಪಿಸಿಸಿಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ದಿನಕರ್ ಶೆಟ್ಟಿ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ದಿನಕರ್ ಶೆಟ್ಟಿ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅಂತ. ರಾಜ್ಯದ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ ಹೇಳಿದ ಮೇಲೆ ಅದರಲ್ಲಿ ನಾವೇನು ಹೇಳಿಕ್ಕಿರೋದಿಲ್ಲ. ಯಾವುದೇ ಕಾರಣಕ್ಕೂ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳುವ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಬಹುಶಃ ಅವರು ಹತಾಶರಾಗಿದ್ದಾರೆ ಹೇಳಿ ನನ್ನ ಭಾವನೆ. ಹಾಗಾಗಿ ಅಂಥ ಪ್ರಯತ್ನ ಏನಾದರೂ ಮಾಡಿರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನಾವು ಸೇರಿಸ್ಕೊಳ್ಳುವಂತಹ ಪ್ರಶ್ನೆನೇ ಇಲ್ಲ ಹೇಳ್ತಾರೆ. ನೋಡಿ, ಶಾಸಕರು, ನಾನು ಆಗಲೇ ಹೇಳಿದೆ, ಒಂಥರ ಹತಾಶರಾಗಿದ್ದಾರೆ. ಈ ಕ್ಷೇತ್ರದ ಶಾಸಕರಾದಂಥ ದಿನಕರ್ ಶೆಟ್ಟಿ ಅವರು ಭಾಳ ಹತಾಶರಾಗಿದ್ದಾರೆ ಅಂತ ಹೇಳಿದ್ರು. ಯಾಕೆ ಅಂತ ಹೇಳ್ತಾರೆ, ಅವರು ಒಂದ್ ಕಡೆ ಹೇಳ್ತಾರೆ ಈ ಸರ್ಕಾರ ಏನೂ ಮಾಡಲಿಲ್ಲ, ಮತ್ತೆ ಬೇರೆ ಬೇರೆ ಸಚಿವರು ಬಂದು ಹೇಳ್ತಾರೆ ಏನಾದರೂ ಸಹಾಯ ಮಾಡಿದ್ರೆ ಇಂಥ ಸಚಿವರು ನಮಗೆ ಸಹಾಯ ಮಾಡಿದ್ದಾರೆ, ಇಂಥ ಕಾಮಗಾರಿ ನಮಗೆ ತಂದುಕೊಟ್ಟಿದ್ದಾರೆ ಹೇಳ್ತಾರೆ. ಅಲ್ಲೊಂದು ಮಾತಾಡ್ತಾರೆ, ಇಲ್ಲೊಂದು ಮಾತಾಡ್ತಾರೆ. ಬರೀ ಒಂದು ರೀತಿಯ ಒಂಥರ ಮನಸ್ಥಿತಿಯಲ್ಲಿ ಶಾಸಕರಿದ್ದಾರೆ. ನೀವು ಯೋಚನೆ ಮಾಡಿ, ಬಹುಶಃ ಅವರು ಅಧಿಕಾರದ ಹಿಂದೆ ಹುಟ್ಟುವಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಮೊದಲಿಗೆ ಒಂದು ಪಕ್ಷ ಆಗಿದ್ರು, ಅಲ್ಲಿಂದ ಅಧಿಕಾರದ ಆಸೆ ಏನು ಮಾಡಿದ್ರು, ಬಿಜೆಪಿಗೆ ಮಾರಿದ್ರು. ಈಗ ಅವ್ರಿಗೆ ಗೊತ್ತಿದೆ ಈ ರಾಜ್ಯದಲ್ಲಿ ಮುಂದೂ ಕೂಡ ಏನಾದರೂ ಮತ್ತೆ ಸರ್ಕಾರ ಬರ್ತದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಬರ್ತದೆ ಹೇಳುವಂಥದ್ದು ಅವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಏನು ಮಾಡಿದ್ದಾರೆ, ಅವರು ಬಹುಶಃ ಅವ್ರ ಮನಸ್ಸಿನಲ್ಲಿ ಅನ್ಕೊಂಡಿರ್ಬೋದು, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ಕೊಂಡಿದ್ದೀವಿ, ಯಾವುದೇ ಕಾರಣಕ್ಕೂ ಅವರನ್ನು ತಗೊಳ್ಳುವಂಥ ಒಂದು ಯಾವುದೇ ವಿಚಾರಗಳೇ ಇಲ್ಲ. ನಾನು ಮತ್ತೆ ಭಾಳಷ್ಟು ನೋಡಿದ್ದೇನೆ, ಭಾಳ ಕಡೆ ಅವರು ಮಾತಾಡ್ತಾರೆ, ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ. ನಾನು ಈ ಕ್ಷೇತ್ರದ ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಶಾಸಕರೇ, ನಿಮ್ಮದೇ ಸರ್ಕಾರ ಇತ್ತು, ನೀವೇ ಶಾಸಕರಿದ್ದೀರಿ, ಈ ಕ್ಷೇತ್ರದ ಯುವ ಜನತೆಗೆ ಎಷ್ಟು ಉದ್ಯೋಗವನ್ನು ಕೊಟ್ಟಿದ್ದೀರಿ? ಒಂದು ಪರ್ಮನೆಂಟ್ ಸೊಲ್ಯೂಷನ್ ಟುವರ್ಡ್ಸ್ ಜಾಬ್ ಅಥವಾ ಯಾವುದೋ ಒಂದು, ಈಗ ನಾವು ಹೆಮ್ಮೆಯಿಂದ ಹೇಳ್ತೇವೆ, ನಮ್ಮ ಒಂದು ಸರ್ಕಾರ ಇದ್ದಾಗ ಯಾಣಕ್ಕೆ ಏನಾಯಿತು, ಏನು ಸವಲತ್ತನ್ನು ಪರ್ಮನೆಂಟ್ ಆಗಿ ಅವ್ರ ಜನರಿಗೆ ಏನು ಮಾಡಿಕೊಟ್ರು, ಅವರಿಗೆ ಏನಾಯಿತು, ಸಾಕಷ್ಟು ಜನರಿಗೆ ಜೀವನ ಪರ್ಯಂತ ಉದ್ಧಾರ ಆಗುವಂಥ ಒಂದು ಕೆಲಸವನ್ನು ಏನಾದರೂ ಮಾಡಿಕೊಟ್ಟಿದೆ ಅಂದರೆ ಅದು ಬರ್ತದೆ. ಅದು ಕಾಂಗ್ರೆಸ್ ಸರ್ಕಾರ ಮಾಡಿದ್ರು. ಇವ್ರದೇ ಸರ್ಕಾರ ಇತ್ತಲ್ಲ, ಇವ್ರು ಏನು ಮಾಡಿದ್ರು?
ಈಗ ಹೇಳ್ತಾರೆ ಹಾಸ್ಪಿಟ್ಲು ಅದು ಇದು, ಇವ್ರ ಸರ್ಕಾರ ಇತ್ತು, ಇವರೇ ಶಾಸಕರಿದ್ರು, ಅವಾಗ ಇವ್ರಿಗೆ ಇಚ್ಛಾಶಕ್ತಿ ಇರಲಿಲ್ಲ. ನಮ್ಮ ಕ್ಷೇತ್ರದ ಯುವಕರು ಎಷ್ಟು ಜನರಿಗೆ ಉದ್ಯೋಗ ಕೊಡಿಸುವ ಕೆಲಸ ಹೊರಟಿದ್ದಾರೆ, ಎಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ, ಎಷ್ಟು ಇಂಡಸ್ಟ್ರಿ ಅಂತ ಬಗ್ಗೆ ನಾನು ಹೋರಾಟ ಮಾಡಿದ್ದೇನೆ. ಇಲ್ಲಿ ನಾನು ನೋಡ್ತಾ ಇದ್ದೆ, ಮಾತುಕತೆಯಿಂದ ಒಳಗೆ ಹೋದರೆ ಅದು ಕಾಂಕ್ರೀಟ್ ರಸ್ತೆ ಹಾಕಿದ್ದು ಬಹುಶಃ ಈ ಕೋವಿಡ್ ಸಂದರ್ಭದಲ್ಲೂ ಅದರ ನಂತರ ಆಗಿದ್ದಿರ್ಬೋದು. ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ, ಪಕ್ಕದಲ್ಲಿ ಕೆಲವೊಂದು ಕಡೆ ಇಂಟರ್ಲಾಕ್ ಹಾಕಿದ್ದಾರೆ, ಕೆಲವೊಂದು ಕಡೆ ಹಾಕಿ ಇರ್ತಿಲ್ಲ. ಬರೀ ರಸ್ತೆ ಚರಂಡಿ ಇಂಟರ್ಲಾಕ್ ಮಾಡಲಿಕ್ಕೆ ಮಾತ್ರ ಇವರು ಇರುವಂಥದ್ದು. ಇದನ್ನು ಮಾಡಲಿಕ್ಕೆ ಬೇರೆ ಶಾಸಕರೇ ಆಗಿರ್ಬೇಕು ಹೇಳಿದ ಅಧಿಕಾರಿ ವರ್ಗಾವಣೆ ಮಾಡ್ತಾರೆ. ಮತ್ತೆ ನೀವು ಯೋಚನೆ ಮಾಡಿ, ಮತ್ತೊಂದು ನಾನು ಭಾಳ ಸೂಕ್ಷ್ಮವಾಗಿ ನೋಡ್ತಿದ್ದಾರೆ, ಇವರು ನಮ್ಮ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ. ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೇಳಿ ಇಷ್ಟಪಡ್ತೇನೆ. ನಮ್ಮ ಪಕ್ಷದ ಕೆಲಸ ಏನು ನಾವು ಮಾಡ್ತೇವೆ, ನಮ್ಮ ಕಾರ್ಯಕರ್ತರು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಯಾಕೋ ಹತಾಶರಾಗಿದ್ದಾರೆ ಅಂತ ನಾನು ಯಾಕೆ ಪದೇ ಪದೇ ಹೇಳ್ತೇನೆ ಅಂದರೆ, ಅವ್ರದ್ದೇ ಈಗೇನು ಸಮ್ಮಿಷ್ಟವಾಗಿ ಅವರು ಏನು ಕೊಯ್ಲೇಷನ್ ಮಾಡ್ಕೊಂಡಿದ್ದಾರೆ ಲೋಕಸಭೆ ಚುನಾವಣೆ ಸಮಯದಲ್ಲಿ, ಅವ್ರದ್ದೇ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿ ಉಂಟಾದಲ್ಲ ಹೇಳ್ತಾ ಇದ್ದಾರೆ. ಭಾಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ರು. ಏನು ಹೇಳಿ, ಇಲ್ಲ ನನಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಟಿಕೆಟ್ ಆಗ್ತದೆ, ಸಿಗ್ಬಹುದು, ಏನಾದರೂ ಒಂದು ಆಗ್ತದೆ. ಎಲ್ಲರೂ ನೀವು ಒಂದು ಕಡೆ ಆದರೂ ಈ ಕ್ಷೇತ್ರದ ಶಾಸಕರು ಇಲ್ಲ ನನಗೆ ಟಿಕೆಟ್ ಆಗ್ತದೆ ಹೇಳುವಂಥದ್ದು ನೀವೇನಾದ್ರು ಹೇಳಿದ್ರೆ, ಅದೇ ಹತಾಶೆ ಭಾವನೆಯಿಂದ ಅವ್ರು ಇದೆಲ್ಲ ಮಾಡ್ತಿದ್ದಾರೆ. ಅವ್ರು ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ನಾನಾಗಿದ್ರೆ ಅವರಿಗೆ ಮಾನ್ಯ ಶಾಸಕರಿಗೆ ಒಂದು ಚಾಲೆಂಜ್ ಆಗ್ತದೆ, ನಾಳೆ ಹೇಳಿ ನೋಡು ಮುಂದಿನ ಸಲ ಟಿಕೆಟ್ ನನಗೆ ಬಿಜೆಪಿ ಪಕ್ಷದಿಂದ ದಿನಕರ್ ಶೆಟ್ಟರಿಗೆ ಟಿಕೆಟ್ ಅಂತ ಅವರು ಹೇಳಿ. ಯಾಕೆ ಅವ್ರು ಹೇಳ್ತಾ ಇಲ್ಲ? ಅದು ಏನಾಗಿದೆ, ಅವ್ರಿಗೆ ಹತಾಶರಾಗಿದ್ದಾರೆ. ಹಾಗಾಗಿ ಅಧಿಕಾರ ಬೇಕು. ನಾನು ಆಗಲೇ ನಿಮ್ಗೆ ಏನು ಹೇಳ್ತೇನೆ, ಅಧಿಕಾರಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹೋಗುವಂತ ವಿಚಾರ ಮಾಡ್ತಿದ್ದಾರೆ. ಇಲ್ಲ ಮೈತ್ರಿ ಯಾರಿಗೆ ಟಿಕೆಟ್ ಕೊಟ್ರೆ ನನ್ನ ಸಮ್ಮತಿ ಇದೆ ಅಂತ ಹೇಳಿ ಅವ್ರ ಮನಸ್ಥಿತಿ ಬಹುಶಃ ಹೇಗಂದ್ರೆ ನಮ್ಗೇನು ಗೊತ್ತಿಲ್ಲ, ಅವರು ಪಕ್ಷದ ಇಂಟರ್ನಲ್ ವಿಷಯ ನಮ್ಗೇನು ಬೇಡ. ಆದರೆ ಎಲ್ಲೂ ಕೂಡ ಅವರು ಮುಂದಿನ ಸಲ ನಾನು ನಿಲ್ತೇನೆ ಅಥವಾ ನಾನು ಟಿಕೆಟ್ ಕೊಡ್ತೇನೆ ಅಂತ ಹೇಳುವಂಥದ್ದು ಇನ್ನೂ ಹೇಳಿಲ್ಲ. ಅವರಿಗೆ ಕೊಡುವುದಿಲ್ಲ ಹೇಳುವಂಥದ್ದು ಅವ್ರ ಮನಸ್ಸಿಗೆ ಅನಿಸಿದ್ರು, ಅಥವಾ ಮೈತ್ರಿ ಪಕ್ಷದ ಅಭ್ಯರ್ಥಿ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಇಲ್ಲ ಖಂಡಿತ ಅವರು ಆ ಧೈರ್ಯದಿಂದ ಹೇಳ್ತಿದ್ದಾರೆ. ಈ ಕ್ಷೇತ್ರದ ಶಾಸಕರು ಹೇಳಿ ನೋಡು, ಇಲ್ಲ ಟಿಕೆಟ್ ನನಗೆ ಎಲ್ಲೂ ಕೂಡ ಹೇಳಿಲ್ಲ. ಮಾಧ್ಯಮ ಮಿತ್ರರು ತಾವು ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ, ಇಲ್ಲ ಅವ್ರು ಹೇಳಿದಾರ? ಹೇಳಿಲ್ಲ. ಇಲ್ಲ ಮೈತ್ರಿ ಪಕ್ಷದ ಅಂತ ಹೇಳಿ ನೋಡು. ಹಾಗಾಗಿ ಅವ್ರು ಹತಾಶೆಯಿಂದ ನಮ್ಮ ಪಕ್ಷಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೀವೆಲ್ಲ ಹೇಳಿದ್ಮೇಲೆ ವಿಚಾರ ಮಾಡಿದ್ರೆ ಯಾವ ಕಾರಣಕ್ಕೂ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥದ್ದಿಲ್ಲ. 2023ರಲ್ಲಿ ಸೋತಂತ 22ರಲ್ಲಿ ಸೋತಂತ ಅಭ್ಯರ್ಥಿಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಲಿಕ್ಕೆ, ನಿವೇದಿತಾ ಆಳ್ವ ನೇತೃತ್ವದಲ್ಲಿ ಮುನ್ನಡೆಸಲಿಕ್ಕೆ ಪಕ್ಷದ ಹೈಕಮಾಂಡ್ ನಮ್ಗೆ ಆದೇಶ ಕೊಟ್ಟಿದೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ತೇವೆ. ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಈ ಕ್ಷೇತ್ರದ ಶಾಸಕರನ್ನಾಗಿ, ನಿವೇದಿತಾ ಆಳ್ವ ಶಾಸಕರನ್ನಾಗಿ ಮಾಡುವಂಥ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಂಘಟನೆಯನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹೊನ್ನಪ್ಪ ನಾಯಕ್, ರತ್ನಾಕರ್ ನಾಯಕ್, ವಿಎಲ್ ನಾಯಕ್, ಮಧುಸೂದನ್ ಶೇಟ್, ಅಶೋಕ್ ಗೌಡ, ರಾಘವೇಂದ್ರ ಪಟಗಾರ್, ಯುವ ಕಾಂಗ್ರೆಸ್ ಅಧ್ಯಕ್ಷ ವೈಭವ್ ನಾಯಕ್, ಹನುಮಂತ ಪಟಗಾರ್, ಮೂರ್ತಿ ನಾಯಕ್, ನಾಗರಾಜ್ ನಾಯಕ್, ಕಾಂತರಾಜ್ ನಾಯಕ್, ಹನೀಫ್ ಸಾಬ್, ಜಗದೀಶ್ ಹರಿಕಂತ್ರ, ನಾಗರಾಜ್ ಹಿತ್ತಲಮಕ್ಕಿ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.